ಕರ್ನಾಟಕ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ರಾಜ್ಯದಲ್ಲಿ ತಾರಕಕ್ಕೇರಿದ ಫ್ಲೆಕ್ಸ್ ಫೈಟ್. ಕೊಡಗಿನಲ್ಲಿ ಸಿದ್ದು ವಿರುದ್ಧ ಕೆರಳಿ ನಿಂತ ಕೇಸರಿ ಪಡೆ. ಸಿದ್ದರಾಮಯ್ಯ ಏರಿಯಾ ಹೇಳಿಕೆಗೆ ಬಿಜೆಪಿ ನಾಯಕರು ಉರಿದು ಬಿದ್ದಿದ್ದು ಹೇಗೆ? ಗಣೇಶೋತ್ಸವದಂತೆ ನಮಾಜ್ಗೂ ಕೇಳಿಬಂದ ಕೂಗು. ಮತ್ತೊಮ್ಮೆ ಸಿಎಂ ಆಸೆ ಬಿಚ್ಚಿಟ್ರ ಡಿಕೆ ಶಿವಕುಮಾರ್. ನಿಧಿ ತೆಗೆಯುತ್ತೇನೆಂದು ಕಳ್ಳಸ್ವಾಮಿ ನಾಟಕ ಆಡಿದ್ದು ಹೇಗೆ? ಸಿದ್ದರಾಮಯ್ಯ ಹೇಳಿಕೆಗೆ ಆಕ್ರೋಶ ಸ್ಫೋಟವಾಗಿದ್ದು ಹೇಗೆ? ಸಿದ್ದುಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ದೆಲ್ಲಿ? ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಮೊಟ್ಟೆ ಫೈಟ್ ಹೇಗಿತ್ತು? ನೋಡೋಣ ಆಕ್ರೋಶದ ಜ್ವಾಲೆ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಫ್ಲೆಕ್ಸ್ ವಿಚಾರದಲ್ಲಿ ಸಿದ್ದರಾಮಯ್ಯ ನೀಡಿರೋ ಹೇಳಿಕೆ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ. ಕೊಡಗಿಗೆ ನೆರೆ ಪ್ರದೇಶಗಳಿಗೆ ಸಿದ್ದು ಭೇಟಿ ನೀಡಿದ್ದ ವೇಳೆ ದೊಡ್ಡ ಹೈ ಡ್ರಾಮಾವೇ ನಡೆದಿದೆ. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ತಿತಿಮತಿಯಲ್ಲಿ ಜಿಲ್ಲಾ ಭೇಟಿ ವಿರೋಧಿಸಿ ಸಿದ್ದುಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಲಾಯಿತು. ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಕಪ್ಪು ಬಾವುಟ ಪ್ರದರ್ಶಿಸಿ ಗೋ ಬ್ಯಾಕ್ ಎಂದು ಸಿದ್ದು ಕಾರಿಗೆ ಪೋಸ್ಟರ್ ಎಸೆದರು. ಈ ವೇಳೆ ಪೊಲೀಸರು ಹಾಗೂ ಕಾರ್ಯಕರ್ತರ ಮಧ್ಯೆ ತಳ್ಳಾಟ ನಡೆಯಿತು. ಕೊಡಗು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಪ್ರತಿಭಟನೆ ಕಿಚ್ಚು ಹೊತ್ತಿದೆ. ಮಡಿಕೇರಿಯ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಕಪ್ಪು ಬಟ್ಟೆ ಪ್ರದರ್ಶನ ವೇಳೆ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಮುಖಾಮುಖಿಯಾದಾಗ ದೊಡ್ಡ ಹೈಡ್ರಾಮವೇ ನಡೆಯಿತು. ಕಾರ್ಯಕರ್ತರು ಧಿಕ್ಕಾರ ಕೂಗಿ ಪರಸ್ಪರ ಮೊಟ್ಟೆ ಎಸೆದುಕೊಂಡರು. ಈ ವೇಳೆ ಕಾರ್ಯಕರ್ತರನ್ನ ಚದುರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಮಡಿಕೇರಿಯ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಬಿಗುವಿನ ವಾತಾವರಣ ಏರ್ಪಟ್ಟಿತ್ತು. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸುವ ವೇಳೆ ಕಾಂಗ್ರೆಸ್ ಬೆಂಬಲಿಗರು ಎಂಟ್ರಿ ಕೊಟ್ಟರು. ಈ ವೇಳೆ ಪರಸ್ಪರ ಮೊಟ್ಟೆ ಎಸೆದು ಕಿತ್ತಾಡಿಕೊಂಡರು. ಪರಿಸ್ಥಿತಿ ನಿಯಂತ್ರಿಸಲು ಮುಂದಾದಾಗ ಪೊಲೀಸರು ಕಾರ್ಯಕರ್ತರ ಮಧ್ಯೆ ತೀವ್ರ ತಳ್ಳಾಟ ನೂಕಾಟ ಏರ್ಪಟ್ಟಿತ್ತು. ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದರಿಂದ ಎಸ್ಪಿ ಕ್ಯಾಪ್ಟನ್ ಎಂ ಅಯ್ಯಪ್ಪ ಸ್ಥಳಕ್ಕೆ ಭೇಟಿ ನೀಡಿದ್ರು. ಧರಣಿ ನಿರತ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಮನವೊಲಿಕೆ ಮಾಡಿದ್ರು. ಬಳಿಕ ಬಿಜೆಪಿ ಕೈ ಕಾರ್ಯಕರ್ತರು ಸ್ಥಳದಿಂದ ತೆರಳಿದ್ರು. ಮುಸ್ಲಿಂ ಪ್ರದೇಶದಲ್ಲಿ ಸಾವರ್ಕರ್ ಫೋಟೋ ಯಾಕೆ ಹಾಕಬೇಕಿತ್ತು ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದು ಭಾರತೀಯರ ಏರಿಯಾ. ಸಾವರ್ಕರ್ ಫೋಟೋ ವಿವಾದ ಮಾಡಲು ಕಾಂಗ್ರೆಸ್ ಕಾರಣ. ಕಾಂಗ್ರೆಸ್ ಇದರ ಹೊಣೆ ಹೊರಬೇಕು ಅಂತ ಮುತಾಲಿಕ್ ಕೆಂಡಕಾರಿದ್ರು. ಈ ಬಾರಿ ಗಣೇಶ ಉತ್ಸವದಲ್ಲಿ ಸಾವರ್ಕರ್ ಫೋಟೋ ಇಡ್ತೇವೆ ಅಂತ ಬೆಂಗಳೂರಿನಲ್ಲಿ ಶ್ರೀರಾಮ ಸೇನೆ ಸಂಸ್ಥಾಪಕ ಮುತಾಲಿಕ್ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ರು. ಕುಂದಾಪುರದಲ್ಲಿ ಸಾವರ್ಕರ್ ಬೆಂಬಲಿಸಿ ಮಾನವ ಸರಪಳಿ ಮಾಡಲಾಗಿದೆ. ಹಿಂಜಾವೆ ಹಿಂದೂ ಯುವ ವಾಹಿನಿ ನೇತೃತ್ವದಲ್ಲಿ ಕ್ಯಾಂಪೇನ್ ಮಾಡಲಾಯಿತು. ನಾನು ಸಾವರ್ಕರ್, ನಾವು ಸಾವರ್ಕರ್ ಎಂದು ಘೋಷಣೆ ಕೂಗಿ ಅಭಿಯಾನ ನಡೆಸಿದ್ರು. ಸಾವರ್ಕರ್ ಫ್ಲೆಕ್ಸ್ ವಿವಾದದಲ್ಲಿ ಮಾನವ ಸರಪಳಿ ಮಾಡಿ ಬೆಂಬಲ ವ್ಯಕ್ತಪಡಿಸಿದ್ರು. ಕುಂದಾಪುರದ ಶಾಸ್ತ್ರಿ ವೃತ್ತದಲ್ಲಿ ವಿದ್ಯಾರ್ಥಿಗಳು ಕ್ಯಾಂಪೇನ್ ಮಾಡಿದ್ರು. ಮುಂಜಾಗ್ರತವಾಗಿ ಡಿವೈಎಸ್ಪಿ ಶ್ರೀಕಾಂತ್ ನೇತೃತ್ವದಲ್ಲಿ ಭದ್ರತೆ ನಿಯೋಜಿಸಲಾಗಿತ್ತು. ಸಾವರ್ಕರ್ ಹಾಗೂ ಟಿಪ್ಪು ಫ್ಲೆಕ್ಸ್ ಗಲಾಟೆಯಿಂದ ಶಿವಮೊಗ್ಗ ನಿಗಿನಿಗಿ ಕೆಂಡವಾಗಿದೆ. ನಗರದಲ್ಲಿ ಬಿಗುವಿನ ವಾತಾವರಣ ಮುಂದುವರಿದಿದೆ. ಮನೆಯಿಂದ ಹೊರಬರಲು ಜನರು ಭಯ ಬೀಳುತ್ತಿದ್ದಾರೆ. ನಿಷೇಧಾಜ್ಞೆ ನಡುವೆಯೂ ಹೂವಿನ ಮಾರ್ಕೆಟ್ ಓಪನ್ ಆಗಿತ್ತು. ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿರುವ ಹೂವಿನ ಮಾರ್ಕೆಟ್ ಓಪನ್ ಆಗಿತ್ತು. ಆದರೆ ವಹಿವಾಟು ಇಲ್ಲದೆ ವ್ಯಾಪಾರಿಗಳು ಪರದಾಡುವಂತಾಯಿತು. ಗಾಂಧಿ ಬಜಾರ್, ಶಿವಪ್ಪ ನಾಯಕ ಸರ್ಕಲ್ನಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ಸಾವರ್ಕರ್ ಫ್ಲೆಕ್ಸ್ ಗಲಾಟೆಯಿಂದ ಇಡೀ ನಗರ ಪ್ರಕ್ಷುಬ್ಧಗೊಂಡಿದೆ. ಇನ್ನು ಗಾಂಧಿ ಬಜಾರ್ನಲ್ಲಿ ವಹಿವಾಟಿಲ್ಲದೆ ವ್ಯಾಪಾರಸ್ಥರು ಪರದಾಡ್ತಿದ್ದಾರೆ. 3 ದಿನಗಳಿಂದ ವ್ಯಾಪಾರ ವಹಿವಾಟು ಇಲ್ಲದೆ ನಷ್ಟವನ್ನ ಅನುಭವಿಸುತ್ತಿದ್ದಾರೆ. ಹಬ್ಬ ಹರಿದಿನಗಳಲ್ಲಿ ಬಂದ್ ಮಾಡಿದ್ರೆ ನಾವೇನ್ ಮಾಡಬೇಕು? ತಪ್ಪು ಮಾಡಿದವರ ಮೇಲೆ ಗುಂಡು ಹಾರಿಸಿ ಗಲ್ಲಿಗೇರಿಸಿ. ಯಾರೋ ಮಾಡಿದ ತಪ್ಪಿಗೆ ವ್ಯಾಪಾರಸ್ಥರಿಗೆ ನಷ್ಟ ಆಗ್ತಿದೆ ಅಂತ ಟಿವಿ9 ಮೂಲಕ ವ್ಯಾಪಾರಸ್ಥರು ಆಕ್ರೋಶ ಹೊರಹಾಕಿದ್ರು. ಶಿವಮೊಗ್ಗದಲ್ಲಿ ಹೊತ್ತಿಕೊಂಡಿದ್ದ ಫ್ಲೆಕ್ಸ್ ಕಿಚ್ಚು ತುಮಕೂರಿಗೂ ಹರಡಿದೆ. ತುಮಕೂರಿನಲ್ಲಿ ವೀರ್ ಸಾವರ್ಕರ್ ಫ್ಲೆಕ್ಸ್ ಅಳವಡಿಸಲಾಗಿದೆ. ತುಮಕೂರು ಟೌನ್ ಹಾಲ್ನಲ್ಲಿ ಪೊಲೀಸ್ ಭದ್ರತೆ ಮುಂದುವರಿಸಲಾಗಿದೆ. ನಿನ್ನೆ ರಾತ್ರಿ ಗಣಪತಿ ದೇಗುಲ ಬಳಿ ಸಾವರ್ಕರ್ ಫ್ಲೆಕ್ಸ್ ಅನ್ನ ಹಾಕಲಾಗಿದೆ. ಹಿಂದೂ ಮಹಾಗಣಪತಿ ಸೇವಾ ಸಮಿತಿ ಗಣೇಶೋತ್ಸವಕ್ಕೆ ವೀರ್ ಸಾವರ್ಕರ್ ಫ್ಲೆಕ್ಸ್ ಅಳವಡಿಸಲಾಗಿದೆ. ಅಶೋಕ ರಸ್ತೆಯಲ್ಲಿ ಹಾಕಿದ್ದ ಸಾವರ್ಕರ್ ಬ್ಯಾನರ್ ಅನ್ನ ಆಗಸ್ಟ್ 15ರಂದು ರಾತ್ರಿ ಕಿಡಿಗೇಡಿಗಳು ಹರಿದಿದ್ರು. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಗಣೇಶೋತ್ಸವದಲ್ಲೂ ಹುಟ್ಟಿಕೊಳ್ತಾ ಧರ್ಮಯುದ್ಧ. ಶಾಲೆಗಳಲ್ಲಿ ನಮಾಜ್ಗೆ ಅವಕಾಶ ನೀಡಿ ಅಂತ ಕೇಳಿದ್ಯಾರು? ಹೊಸ ಮನವಿಗೆ ಸರ್ಕಾರ ಖಡಕ್ ಆಗಿ ಹೇಳಿದ್ದೇನು? ನೋಡೋಣ ಧರ್ಮದಂಗಲ್ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಸಾವರ್ಕರ್ ಟಿಪ್ಪು ಫ್ಲೆಕ್ಸ್ ಫೈಟ್ ಬೆನ್ನಲ್ಲೇ ಗಣೇಶೋತ್ಸವ ನಮಾಜ್ ವಿರುದ್ಧ ಭುಗಿಲೆದ್ದಿದೆ. ಹಿಜಾಬ್ ಬಳಿಕ ವಿದ್ಯಾಕೇಂದ್ರಗಳಲ್ಲಿ ಮತ್ತೊಂದು ಧರ್ಮದಂಗಲ್ ಸೃಷ್ಟಿಯಾಗುತ್ತಾ ಅನ್ನೋ ಆತಂಕ ಶುರುವಾಗಿದೆ. ಈಗಾಗಲೇ ಶಾಲೆಗಳಲ್ಲಿ ಗಣೇಶೋತ್ಸವ ಆಚರಿಸೋದಕ್ಕೆ ಶಿಕ್ಷಣ ಇಲಾಖೆ ಅನುಮತಿ ನೀಡಿದೆ. ಶಾಲೆಗಳಲ್ಲಿ ಗಣೇಶೋತ್ಸವ ಆಚರಣೆ ರೀತಿ ನಮಾಜ್ಗೂ ಅವಕಾಶ ನೀಡಬೇಕು ಅಂತ ಮುಸ್ಲಿಂ ಮುಖಂಡರು ಪಟ್ಟು ಹಿಡಿದಿದ್ದಾರೆ.
ಗಣೇಶ ಹಬ್ಬಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಾಗಲೇ ಶಾಲೆಗಳಲ್ಲಿ ಗಣೇಶೋತ್ಸವ ನಮಾಜ್ ಜಟಾಪಟಿ ತಾರಕಕ್ಕೇರುತ್ತಿದೆ. ಗಣೇಶೋತ್ಸವಕ್ಕೆ ಶಾಲೆಗಳಲ್ಲಿ ಅವಕಾಶ ನೀಡಿರೋ ಶಿಕ್ಷಣ ಇಲಾಖೆ ಆದೇಶಕ್ಕೆ ವಕ್ಫ್ ಬೋರ್ಡ್ ಆಕ್ಷೇಪ ವ್ಯಕ್ತಪಡಿಸಿದೆ. ಗಣೇಶೋತ್ಸವ ರೀತಿ ಮುಸ್ಲಿಮರ ಹಬ್ಬಕ್ಕೂ ಅವಕಾಶ ಕೊಡಿ, ಶಾಲೆಗಳಲ್ಲಿ ನಮಾಜ್ಗೆ ಪ್ರತ್ಯೇಕ ಕೊಠಡಿ ಮೀಸಲಿಡಿ, ಈದ್ ಮಿಲಾದ್ ಆಚರಣೆಗೆ ಅವಕಾಶವನ್ನ ಕೊಡಿ ಅಂತ ವಕ್ಫ್ ಬೋರ್ಡ್ ಅಧ್ಯಕ್ಷ ಶಫೀಸಾ ಆದಿ ಹೊಸ ಬೇಡಿಕೆ ಮುಂದಿಟ್ಟಿದ್ದಾರೆ. ಶಾಲೆಗಳಲ್ಲಿ ನಮಾಜ್ಗೆ ಅವಕಾಶ ಬೇಡವೇ ಬೇಡ ಅಂತ ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದ್ದಾರೆ. ಶಾಲೆಗಳಲ್ಲಿ ನಮಾಜ್ಗೆ ಅವಕಾಶ ಕೇಳುವುದು ಸರಿಯಲ್ಲ. ಈಗ ಶಾಲೆಗಳಲ್ಲಿ ನಮಾಜ್ಗೆ ಅವಕಾಶ ನೀಡಿ ಅಂತಾರೆ, ನಾಳೆ ಶುಕ್ರವಾರ ಶಾಲೆಗಳಿಗೆ ರಜೆಯನ್ನ ಕೊಡಿ ಅಂತಾರೆ. ನೀವೆಲ್ಲ ಇಸ್ಲಾಮೀಕರಣ ಮಾಡುವ ತಂತ್ರ ಇದು. ಮಸೀದಿಯಲ್ಲಿ ನಮಾಜ್ ಮಾಡಿ, ಶಾಲೆಯಲ್ಲಿ ಬೇಡ, ಶಾಲೆಗಳಲ್ಲಿ ಇಸ್ಲಾಮೀಕರಣ ಬೇಡವೆಂದ ಅಂತ ವಕ್ಫ್ ಬೋರ್ಡ್ ಮನವಿಗೆ ಮುತಾಲಿಕ್ ವಿರೋಧ ವ್ಯಕ್ತಪಡಿಸಿದರು. ಫ್ಲೆಕ್ಸ್ ಗಲಾಟೆ ಮಧ್ಯೆ ಮುಸ್ಲಿಂ ಮುಖಂಡರು ಶಾಲೆಗಳಲ್ಲಿ ನಮಾಜ್ ಆಚರಣೆಗೆ ಅವಕಾಶ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಇತ್ತ ಮುಸ್ಲಿಂ ಮುಖಂಡರ ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಸಿಡಿದೆದ್ದಿದ್ದಾರೆ. ಶಾಲೆಗಳಲ್ಲಿ ಅಲ್ಲಾ ಪೂಜೆ ಮಾಡ್ತೇವೆ ಅಂದ್ರೆ ತೊಂದರೆ ಅನುಭವಿಸುತ್ತಾರೆ ಅಂತ ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ಆಕ್ರೋಶ ಹೊರಹಾಕಿದ್ರು. ಮನೆಗಳಲ್ಲಿ ಹಬ್ಬ ಆಚರಿಸೋಕೆ ಅವಕಾಶ ಇದೆ, ಮಾಡಲಿ, ಶಾಲೆಗಳಲ್ಲಿ ಅವಕಾಶ ಕೊಡಿ ಅಂದ್ರೆ ಹೊಡೆತ ತಿಂತಾರೆ. ಈ ಎಚ್ಚರಿಕೆ ಕೊಡ್ತೇನೆ ಅಂತ ಮಾಜಿ ಸಚಿವ ಈಶ್ವರಪ್ಪ ಹೇಳಿದ್ರು. ಶಾಲೆಯಲ್ಲಿ ಗಣೇಶೋತ್ಸವ ಆಚರಣೆಗೆ ವಕ್ಫ್ ಬೋರ್ಡ್ ಖ್ಯಾತಿ ತೆಗೆದಿರುವುದಕ್ಕೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಶಾಲೆಯಲ್ಲಿ ನಮಾಜ್ಗೆ ಮನವಿ ಮಾಡಿದ್ದ ವಕ್ಫ್ ಮನವಿಯನ್ನ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಳ್ಳಿ ಹಾಕಿದ್ದಾರೆ. ಶಾಲೆಯಲ್ಲಿ ಧಾರ್ಮಿಕ ಆಚರಣೆಗೆ ಅವಕಾಶವಿಲ್ಲ, ಗಣೇಶೋತ್ಸವವೇನು ಹೊಸದಾಗಿ ಆಚರಣೆ ಮಾಡ್ತಿಲ್ಲ, ಸ್ವಾತಂತ್ರ್ಯ ಚಳವಳಿಯಲ್ಲಿ ಆರಂಭಿಸಿರುವ ಆಚರಣೆ ಇದು, ಸ್ವಾತಂತ್ರ್ಯ ಪೂರ್ವದಿಂದ ಆಚರಿಸುತ್ತಲೇ ಬಂದಿದ್ದೇವೆ. ಗಣೇಶೋತ್ಸವಕ್ಕೆ ಯಾವುದೇ ಅಡ್ಡಿ ಆತಂಕವಿಲ್ಲ, ಆದರೆ ಹೊಸ ಧಾರ್ಮಿಕ ಆಚರಣೆಗೆ ಅವಕಾಶ ಇಲ್ಲ ಅಂತ ಟಿವಿ9ಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಸ್ಪಷ್ಟಪಡಿಸಿದರು. ಮಂಗಳೂರಿಗೂ ಸಾವರ್ಕರ್ ಫ್ಲೆಕ್ಸ್ ಸಂಗ್ರಾಮ ಕಾಲಿಟ್ಟಿದೆ. ಸಾವರ್ಕರ್ ಫೋಟೋ ಜೊತೆಗೆ ಗೋಡ್ಸೆ ಫೋಟೋ ಪ್ರತ್ಯಕ್ಷವಾಗಿದೆ. ಮಂಗಳೂರಿನ ಹಲವು ಏರಿಯಾಗಳಲ್ಲಿ ಗೋಡ್ಸೆ ಫೋಟೋಗಳು ರಾರಾಜಿಸುತ್ತಿದೆ. ಸುರತ್ಕಲ್, ಬೈಕಂಪಾಡಿ, ಕೋಳೂರಿನಲ್ಲೂ ಗೋಡ್ಸೆ ಬ್ಯಾನರ್ ಹಾಕಲಾಗಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಶುಭ ಕೋರುವ ನೆಪದಲ್ಲಿ ನಾಥುರಾಮ್ ಗೋಡ್ಸೆ ಬ್ಯಾನರ್ ಹಾಕಿದ್ದಾರೆ. ಹಿಂದೂ ಮಹಾಸಭಾ ರಾಜ್ಯಾಧ್ಯಕ್ಷ ರಾಜೇಶ್ ಪವಿತ್ರನ್ ಹೆಸರಲ್ಲಿ ಫ್ಲೆಕ್ಸ್ ಅಳವಡಿಸಲಾಗಿದೆ. ಸಾವರ್ಕರ್ ಫೋಟೋ ಜೊತೆಗೆ ಗೋಡ್ಸೆ ಫ್ಲೆಕ್ಸ್ ಇದೀಗ ಕಿಚ್ಚು ಹೊತ್ತಿಸಿದೆ. ಸಾವರ್ಕರ್ ಫೋಟೋಗೆ ವಿರೋಧ ವ್ಯಕ್ತಪಡಿಸುತ್ತಿರುವವರ ವಿರುದ್ಧ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಣೇಶ ಪ್ರತಿಷ್ಠಾಪಿಸಿ ಹಿಂದೂಗಳ ದೇಶಭಕ್ತಿ ತೋರಿಸ್ತೀವಿ, ಚಕ್ರವರ್ತಿ ಸೂಲಿ ಬೆಲೆ ಸಾವರ್ಕರ್ ಬುಕ್ಲೆಟ್ ಮಾಡ್ತಿದ್ದಾರೆ, ಬುಕ್ಲೆಟ್ ಮೂಲಕ ಸಾವರ್ಕರ್ ಪರಿಚಯ ಮಾಡ್ತೀವಿ, ಕಾಂಗ್ರೆಸ್ ಮುಸ್ಲಿಂ ಮುಖಕ್ಕೆ ಹೊಡೆದ ರೀತಿ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಮುಸ್ಲಿಮರನ್ನ ಓಲೈಸಲು ಸಾವರ್ಕರ್ಗೆ ವಿರೋಧ ಮಾಡುತ್ತಿದ್ದಾರೆ ಅಂತ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಮತ್ತೆ ಸಿಎಂ ಆಗುವ ಅಧಿಕಾರ ದಾಹದಲ್ಲಿ ಹೇಳಿಕೆ ಕೊಡುತ್ತಿದ್ದಾರೆ. ಇದು ಭಾರತ ಪಾಕಿಸ್ತಾನ ಅಲ್ಲ, ಎಲ್ಲಿ ಬೇಕಾದರೂ ಹಾಕ್ತೇವೆ, ಎಲ್ಲಿ ಬೇಕಾದರೂ ಫೋಟೋ ಇಡ್ತೇವೆ, ಜನರಿಗೆ ಸ್ವಾತಂತ್ರ್ಯವಿದೆ, ಇನ್ನು ಸಿದ್ದರಾಮಯ್ಯ ಬೇಕಾದ್ರೆ ಪಾಕಿಸ್ತಾನಕ್ಕೆ ಹೋಗಲಿ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಗುಡುಗಿದ್ರು. ಸಾವರ್ಕರ್ ವಿರುದ್ಧ ಹೇಳಿಕೆ ನೀಡಿರುವ ಸಿದ್ದರಾಮಯ್ಯ ವಿರುದ್ಧ ಈಶ್ವರಪ್ಪ ಸಾಲು ಸಾಲು ವಾಗ್ದಾಳಿ ನಡೆಸಿದ್ದಾರೆ. ಮುಸ್ಲಿಮರಿಗಾಗಿ ನೆಹರು ದೇಶ ವಿಭಜನೆ ಮಾಡಿದ್ರು, ಸಿದ್ದರಾಮಯ್ಯರು ಹಾಗೆ ಮಾಡಬಹುದು ಅಂದುಕೊಂಡಿದ್ದಾರೆ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ತಿರುಗೇಟು ಕೊಟ್ಟರು. ಮುಸ್ಲಿಂ ಏರಿಯಾದಲ್ಲಿ ಚುನಾವಣೆ ನಿಲ್ಲಲು ಸಿದ್ದರಾಮಯ್ಯ ಮುಂದಾಗಿದ್ದಾರೆ, ಹೀಗಾಗಿ ಅಲ್ಪಸಂಖ್ಯಾತರ ಓಲೈಕೆ ಮಾಡುವುದಕ್ಕೆ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಆರೋಪಿಸಿದರು. ರಾಜ್ಯದಲ್ಲಿ ತಾರಕಕ್ಕೇರಿದ ಫ್ಲೆಕ್ಸ್ ಫೈಟ್, ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರ ಮಾತಿನ ಸಮರ, ಆಕ್ರೋಶದ ಬಳಿಕ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ್ರ ಸಿದ್ದು. ನೋಡೋಣ ಏಟು ಎದಿರೇಟು ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಶಿವಮೊಗ್ಗದಲ್ಲಿ ಶುರುವಾದ ಫ್ಲೆಕ್ಸ್ ಫೈಟ್ ಈಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಮಾಲ್ ಒಂದರಲ್ಲಿ ಹಾಕಲಾಗಿದ್ದ ಸಾವರ್ಕರ್ ಫೋಟೋ ತೆಗೆಸಿದ್ದಕ್ಕೆ ಪ್ರತಿಯಾಗಿ ಬೆಂಗಳೂರಿನಲ್ಲಿ ಟಿಪ್ಪು ಫೋಟೋ ಹರಿದು ಹಾಕಲಾಗಿತ್ತು. ಇದೇ ವಿಚಾರ ಈಗ ತಾರಕಕ್ಕೇರಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದ ಸಿದ್ದರಾಮಯ್ಯ, ಮುಸ್ಲಿಮರ ಏರಿಯಾದಲ್ಲಿ ಸಾವರ್ಕರ್ ಫೋಟೋ ಹಾಕಿದ್ದು ಯಾಕೆ, ಸಾವರ್ಕರ್ ಜೊತೆಗೆ ಟಿಪ್ಪು ಫೋಟೋನು ಹಾಕಬೇಕಿತ್ತಲ್ವಾ ಎಂಬ ಹೇಳಿಕೆ ನೀಡಿದ್ರು. ಇದನ್ನೇ ದಾಳ ಮಾಡಿಕೊಂಡ ಬಿಜೆಪಿ ನಾಯಕರು ಸಿದ್ದು ವಿರುದ್ಧ ವಾಚಾಮಗೋಚರ ದಾಳಿ ನಡೆಸಿದ್ದಾರೆ. ಅವಕಾಶ ಸಿಕ್ಕಲ್ಲೆಲ್ಲ ಟಗರು ವಿರುದ್ಧ ಹರಿಹಾಯ್ದಿದ್ದಾರೆ.
ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆಗೆ ಕೇಸರಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಮಾಜಿ ಸಚಿವ ಈಶ್ವರಪ್ಪ ಅವರಂತೂ ನೇರ ಬೆಂಕಿಯುಂಡೆಯನ್ನೇ ಉಗುಳಿದ್ದಾರೆ. ಮುಸ್ಲಿಮರ ಏರಿಯಾ ಅನ್ನೋಕೆ ಜಾಗ ಏನು ಅವರಪ್ಪಂದ? ಇದು ಸಿದ್ದರಾಮಯ್ಯರ ರಾಷ್ಟ್ರದ್ರೋಹದ ಹೇಳಿಕೆ. ಮುಸ್ಲಿಮರದ್ದು ಜಾಗ ಇಲ್ಲ, ಎಲ್ಲವೂ ಹಿಂದೂಸ್ತಾನದ್ದು. ಸಾವರ್ಕರ್ ಫೋಟೋ ಇಂತಲ್ಲೇ ಹಾಕಿ ಅನ್ನಲು ಅವರು ಯಾರು? ಸಿದ್ದರಾಮಯ್ಯರನ್ನ ಮೊದಲು ಪಕ್ಷದಿಂದ ಕಿತ್ತು ಹಾಕಬೇಕು ಅಂತ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ರು. ಇಷ್ಟಕ್ಕೆ ಸುಮ್ಮನಾಗದ ಶಾಸಕ ಈಶ್ವರಪ್ಪ ಸಿದ್ದರಾಮಯ್ಯ ಹೆಸರು ಹೇಳಿದ್ರೆ ಉರಿದುರಿದು ಬೀಳ್ತಿದ್ದಾರೆ. ಸಿದ್ದರಾಮಯ್ಯ ಎನ್ನುವುದು ಬಹಳ ಕೆಟ್ಟ ಹೆಸರು. ಆ ಕೆಟ್ಟ ಹೆಸರನ್ನ ನನ್ನ ಬಾಯಲ್ಲಿ ಹೇಳಿಸಬೇಡಿ ಅಂತ ನಿಗಿ ಕೆಂಡವಾದ್ರು. ಸಿದ್ದರಾಮಯ್ಯನವರ ಬಗ್ಗೆ ನನಗೆ ಅಲ್ಪ ಸ್ವಲ್ಪ ಗೌರವ ಇತ್ತು. ವೀರ್ ಸಾವರ್ಕರ್ ಬಗ್ಗೆ ಈ ರೀತಿ ಹೇಳಿಕೆ ನೀಡಿದ್ರಿಂದ ಈಗ ಆ ಗೌರವವೂ ಇಲ್ಲ. ಸಿದ್ದರಾಮಯ್ಯ ಹೆಸರು ಹೇಳಿದ್ರೆ ಬಾಯಲ್ಲಿ ಹುಳ ಬೀಳುತ್ತೆ. ಸಿದ್ದರಾಮಯ್ಯ ಅವರಂತಹ ದೇಶದ್ರೋಹಿ ಜೀವನದಲ್ಲಿ ನಾನು ನೋಡಿರಲಿಲ್ಲ. ಮುಸ್ಲಿಂ ಓಟ್ಗಾಗಿ ಇಷ್ಟು ಕೆಳಮಟ್ಟಕ್ಕೆ ಸಿದ್ದರಾಮಯ್ಯ ಇಳಿದಿದ್ದಾರೆ ಅಂತ ಕೆಎಸ್ ಈಶ್ವರಪ್ಪ ಸಿಡಿಮಿಡಿಗೊಂಡ್ರು. ಬಿಜೆಪಿ ಮುಖಂಡ ಸಿಟಿ ರವಿ ಕೂಡ ಸಿದ್ದು ಮಾತಿಗೆ ತಿರುಗೇಟು ನೀಡಿದ್ರು. ಮುಸ್ಲಿಂ ಏರಿಯಾ ಅಂದ್ರೆ ಅರ್ಥ ಏನು? ಮುಸ್ಲಿಂ ಏರಿಯಾ ಅಂದ್ರೆ ಅದೇನು ಪಾಕಿಸ್ತಾನವೇ? ವೀರ್ ಸಾವರ್ಕರ್ ಅವರನ್ನ ಇಂದು ವಿರೋಧಿಸ್ತಾರೆ, ನಾಳೆ ಗಾಂಧಿ ಹಾಗೂ ಅಂಬೇಡ್ಕರ್ ರನ್ನು ವಿರೋಧಿಸ್ತಾರೆ. ಹೀಗೆ ಮಾಡಿದ್ರೆ ನಾಳೆ ಜನ ಸಿದ್ದರಾಮಯ್ಯರನ್ನೇ ವಿರೋಧಿಸ್ತಾರೆ ಅಂತ ಕಿಡಿಕಾರಿದ್ರು. ಮುಸ್ಲಿಂ ಏರಿಯಾ ಪಾಕಿಸ್ತಾನದ್ದು ಅಂತ ಸರ್ಟಿಫಿಕೇಟ್ ಕೊಡ್ತೀರಾ ಅಂತ ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ರು. ಸಿಟಿ ರವಿ ದಾಟಿಯಲ್ಲೇ ಸಚಿವ ಆರ್ ಅಶೋಕ್ ಕೂಡ ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ರು. ಮುಸ್ಲಿಂ ಏರಿಯಾ ಅಂದ್ರೆ ಅದೇನ್ ಪಾಕಿಸ್ತಾನಕ್ಕೆ ಸೇರಿದ್ಯಾ? ಮುಸ್ಲಿಮರಿರುವ ಮಾತ್ರಕ್ಕೆ ಪಾಕಿಸ್ತಾನ ಅಂದ್ಕೊಂಡಿದ್ದೀರಾ? ಸಾವರ್ಕರ್ ಫೋಟೋ ಹಾಕಲು ಇವರನ್ನ ಯಾಕೆ ಕೇಳಬೇಕು? ವೀರ್ ಸಾವರ್ಕರ್ ಅವರನ್ನ ಸಿದ್ದರಾಮಯ್ಯ ಒಪ್ಪದೇ ಇರಬಹುದು, ಆದ್ರೆ ಸಾವರ್ಕರ್ ಒಬ್ಬ ದೇಶಭಕ್ತ ಅಂತ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ವಿರುದ್ಧ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯನವರ ಏರಿಯಾ ಹೇಳಿಕೆಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಕೂಡ ಮಾತಿನ ಚಾಟಿ ಬೀಸಿದ್ದಾರೆ. ವೀರ್ ಸಾವರ್ಕರ್ ಫೋಟೋ ಹಾಕಬೇಡಿ ಅನ್ನೋದಕ್ಕೆ ಇವರು ಯಾರು? ಮುಸ್ಲಿಂ ಏರಿಯಾ ಅಂದ್ರೆ ಸರ್ಕಾರದ ವ್ಯಾಪ್ತಿಗೆ ಬರಲ್ವಾ? ಮುಸ್ಲಿಂ ಏರಿಯಾ ಅಂದ್ರೆ ಭಾರತದಲ್ಲೇ ಇದೆಯಲ್ವೇ ಅಂತ ಆರಗ ಜ್ಞಾನೇಂದ್ರ ಪ್ರಶ್ನಿಸಿದ್ರು. ಸಿದ್ದರಾಮಯ್ಯ ಒಂದು ಸಮುದಾಯದ ಓಲೈಕೆಗೆ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಹೀಗೆ ಮಾತನಾಡಿದ್ರೆ ಪ್ರಚೋದನೆಯಾಗುತ್ತೆ. ಸಾವರ್ಕರ್ ಫೋಟೋ ದೇಶದಲ್ಲಿಯೇ ಹಾಕ್ಲೇಬಾರ್ದಾ ಅಂತ ಆರಗ ಸಿದ್ದು ವಿರುದ್ಧ ಗರಂ ಆದ್ರು. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆಗೆ ಮೈಸೂರಿನಲ್ಲಿ ಸಚಿವ ಎಸ್ಟಿ ಸೋಮಶೇಖರ್ ತಿರುಗೇಟು ನೀಡಿದ್ರು. ಸಿದ್ದರಾಮಯ್ಯ ಇತ್ತೀಚೆಗೆ ವಿವಾದಾತ್ಮಕ ಹೇಳಿಕೆ ನೀಡುತ್ತಿದ್ದಾರೆ. ವಿವಾದಾತ್ಮಕ ಹೇಳಿಕೆ ನೀಡದಿರಲಿ ಎಂದು ಚಾಮುಂಡಿ ದೇವಿ ಬಳಿ ಪ್ರಾರ್ಥಿಸುತ್ತೇನೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಅವರ ಮಾತಿಗೆ ತೂಕ ಇತ್ತು. ಇತ್ತೀಚೆಗೆ ಏನ್ ಮಾತನಾಡ್ತಿದ್ದಾರೆ ಎಂದು ಅವರಿಗೆ ಅರ್ಥ ಆಗ್ತಿಲ್ಲ ಅಂತ ಎಸ್ಟಿ ಸೋಮಶೇಖರ್ ಸಿದ್ದು ಕಾಲೆಳೆದ್ರು. ಸಾವರ್ಕರ್ ಫ್ಲೆಕ್ಸ್ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರನ್ನ ಕೇಳಿದ್ರೆ ನಯವಾಗಿಯೇ ಜಾರಿಕೊಂಡಿದ್ದಾರೆ. ಈ ಬಗ್ಗೆ ನಾನು ಏನ್ ಮಾತನಾಡಲ್ಲ ಎಂದಿದ್ದಾರೆ. ನಮ್ಮ ನಾಯಕರು ಹೇಳಿಕೆ ಕೊಟ್ಟಿದ್ದಾರೆ, ಅವರೇ ಹೇಳಬೇಕು. ಅವರ ಹೇಳಿಕೆಗಳಿಗೆ ನಾನು ಕೌಂಟರ್ ಕೊಡಲು ಹೋಗೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಡಿಕೆಶಿ ಹೇಳಿದ್ದಾರೆ. ಇನ್ನು ಬಿಜೆಪಿ ನಾಯಕರು ಒಬ್ಬರಾದ ನಂತರ ಮತ್ತೊಬ್ಬರು ಸಾಲಾಗಿ ವಾಗ್ಯುದ್ಧಕ್ಕೆ ನಿಂತ ಕೂಡಲೇ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವರಸೆ ಬದಲಿಸಿದ್ದಾರೆ. ಮುಸ್ಲಿಂ ಏರಿಯಾ ಅಲ್ಲ, ಮುಸ್ಲಿಮರು ಹೆಚ್ಚಾಗಿರುವ ಕಡೆ ಸಾವರ್ಕರ್ ಫ್ಲೆಕ್ಸ್ ಹಾಕಿದ್ದು ಯಾಕೆ ಎಂದಿದ್ದೆ. ಬೇರೆ ಕಡೆಯಲ್ಲಿ ಸಾವರ್ಕರ್ ಫ್ಲೆಕ್ಸ್ ಹಾಕಬಹುದಿತ್ತಲ್ವಾ ಅಂದಿದ್ದೆ ಅಂತ ಸಿದ್ದರಾಮಯ್ಯ ಯೂಟರ್ನ್ ಹೊಡೆದಿದ್ದಾರೆ. ಈ ಮೂಲಕ ತಮ್ಮ ಹೇಳಿಕೆಯ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಪತ್ನಿ ವಿದೇಶಕ್ಕೆ ಪರಾರಿಯಾಗಿದ್ದಕ್ಕೆ ಮಕ್ಕಳ ಜೊತೆ ವಿಷ ಕುಡಿದ ಪತಿ, ನಿಧಿ ತೆಗಿತೇನೆ ಅಂತ ಕಳ್ಳಸ್ವಾಮಿ ನಾಟಕ ಆಡಿದ ಹೇಗೆ, ಹೆಚ್ಚಿನ ಬಡ್ಡಿ ಆಸೆ ತೋರಿಸಿ ಕೋಟಿ ವಂಚಿಸಿದ್ದೆಲ್ಲಿ ನೋಡೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಹಾಸನ ಜಿಲ್ಲೆಯಲ್ಲಿ ಸ್ವಾಮೀಜಿಯೊಬ್ಬ ನಿಧಿ ಹೆಸರಲ್ಲಿ ಕಳ್ಳಾಟ ಆಡಿರುವುದು ಬಯಲಾಗಿದೆ. ಹಾಸನ ಜಿಲ್ಲೆ ಅರ್ಕಲ್ಗೂಡು ತಾಲೂಕಿನ ದೊಡ್ಡಮಗ್ಗೆ ಗ್ರಾಮದಲ್ಲಿ ಮಂಜೇಗೌಡ ಹಾಗೂ ಲೀಲಾವತಿಗೆ ವಂಚಿಸಲಾಗಿದೆ. ನಿಮ್ಮ ಜಮೀನಿನಲ್ಲಿ ನಿಧಿ ಇದೆ, ಅದನ್ನ ದೈವಶಕ್ತಿಯಿಂದ ಹೊರತೆಗೆಯುತ್ತೀನಿ ಎಂದು ನಂಬಿಸಿ 5 ಲಕ್ಷ ರೂಪಾಯಿ ವಂಚಿಸಿರುವುದು ಬೆಳಕಿಗೆ ಬಂದಿದೆ. ರಾತ್ರಿ ಜಮೀನಿಗೆ ದಂಪತಿ ಕರೆದೊಯ್ದು ಮೊದಲು ಪೂಜೆಯನ್ನ ಮಾಡಿದ್ದ. ಹೊಲದಲ್ಲಿ ಚಿನ್ನ ಲೇಪಿತ 3 ಕೆಜಿ ಬೆಳ್ಳಿ ವಿಗ್ರಹ ಹೊತ್ತಿಟ್ಟು ಕಳ್ಳಾಟ ಮಾಡಿದ್ದಾನೆ. ಹಾಸನದಲ್ಲಿ ಮೋಸ ಮಾಡಿದ್ದ ಕಳ್ಳಸ್ವಾಮಿಯ ಅಸಲಿಯತ್ತು ಬಯಲಾಗಿದೆ. ವಿಗ್ರಹಕ್ಕೆ ರಕ್ತಾಭಿಷೇಕ ಮಾಡಬೇಕೆಂದು ದಂಪತಿಗೆ ಸ್ವಾಮೀಜಿ ಹೇಳಿದ್ದಾನಂತೆ. ಪತ್ನಿ ಲೀಲಾವತಿಯ ಬೆರಳನ್ನೇ ಪತಿ ಮಂಚೇಗೌಡ ಕುಯ್ದಿದ್ದಾನೆ. ಭೂಮಿಯಿಂದ ವಿಗ್ರಹ ಹೊರಬರುತ್ತೆ. 10 ದಿನ ಪೂಜೆ ಬಳಿಕ ಚಿನ್ನದ ವಿಗ್ರಹವಾಗಿ ಬದಲಾಗುತ್ತೆ ಎಂದು ನಂಬಿಸಿ ಸ್ವಾಮೀಜಿ ಉಂಡೆನಮ ಹಾಕಿದ್ದಾನೆ. ವಿಗ್ರಹ ಪರಿಶೀಲನೆ ಮಾಡಿದಾಗ ಮೋಸ ಹೋಗಿದ್ದು ಗೊತ್ತಾಗಿದೆ. ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣದಲ್ಲೂ ಸ್ವಾಮೀಜಿ ವಂಚಿಸಿರುವುದಾಗಿ ಬಯಲಾಗಿದೆ. ಕೊಡನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ.
ಗದಗದಲ್ಲಿ ಫೈನಾನ್ಸ್ ಕಂಪನಿಯವರು ಕೋಟ್ಯಾಂತರ ಹಣ ವಂಚನೆ ಮಾಡಿದ್ದಾರೆ. ಪುಟ್ಟರಾಜ ಫೈನಾನ್ಸ್ ಕಂಪನಿ ಮಾಲೀಕ ವಿಜಯ ರಾಘವೇಂದ್ರ ಶಿಂದೆಯನ್ನ ಬಂಧಿಸಲಾಗಿದೆ. ಪುಟ್ಟರಾಜ ಫೈನಾನ್ಸ್ ಕಂಪನಿ ಮಾಲೀಕ ಹಣ ವಂಚಿಸಿದ್ದಾನೆ ಅಂತ ಗದಗ ನಗರದಲ್ಲಿ ಎಸ್ಪಿ ಶಿವಪ್ರಕಾಶ್ ದೇವರಾಜು ಮಾಹಿತಿ ನೀಡಿದ್ದಾರೆ. ಬಹುಕೋಟಿ ಹಗರಣವನ್ನ ಸಿಐಡಿ ತನಿಖೆಗೆ ಆದೇಶಿಸಲಾಗಿದೆ. ಗದಗ ನಗರದ ವ್ಯಾಪಾರಿಗಳು ಲಕ್ಷಾಂತರ ಹಣ ಹೂಡಿದ್ರು, ಹೆಚ್ಚಿನ ಬಡ್ಡಿ, ಮನೆ, ಸೈಟ್ ಆಮಿಷ ತೋರಿಸಿ ವಂಚನೆ ಮಾಡಲಾಗಿದೆ ಅಂತ ಗದಗ ನಗರದಲ್ಲಿ ಎಸ್ಪಿ ಶಿವಪ್ರಕಾಶ್ ದೇವರಾಜು ಹೇಳಿದರು. ಗದಗ ಫೈನಾನ್ಸ್ ಕಂಪನಿ ರೀತಿಯಲ್ಲೇ ಯಾದಗಿರಿಯಲ್ಲೂ ಕೂಡ ವಂಚನೆಯಾಗಿದೆ. ಸಹಕಾರ ಸಂಘದಲ್ಲಿ ಕೋಟಿ ಗೋಲ್ಮಾಲ್ ನಡೆದಿರುವುದು ಬಯಲಾಗಿದೆ. ಕೋಟ್ಯಾಂತರ ಹಣ ಎಗರಿಸಿ ಸಂಘದ ಕಾರ್ಯದರ್ಶಿ ಪರಾರಿಯಾಗಿದ್ದಾನೆ. ರೇವಣಸಿದ್ದೇಶ್ವರ ವಿವಿಧೋದ್ದೇಶ ಸಹಕಾರ ಸಂಘದ ಕಾರ್ಯದರ್ಶಿ ಹಣ ಎಗರಿಸಿ ಜೂಟಾಗಿದ್ದಾನೆ. ಯಾದಗಿರಿ ಜಿಲ್ಲೆಯ ಶಾಪುರ ನಗರದಲ್ಲಿರುವಂತಹ ಸಹಕಾರ ಸಂಘ ಇದಾಗಿದೆ. ಕಳೆದೊಂದು ತಿಂಗಳಿನಿಂದ ಸೋಮನಾಥ್ ಪರಾರಿಯಾಗಿದ್ದು 4 ಕೋಟಿಗೂ ಹೆಚ್ಚು ಹಣದ ಜೊತೆಗೆ ಆರೋಪಿ ಸೋಮನಾಥ್ ಎಸ್ಕೇಪ್ ಆಗಿದ್ದಾನೆ. ಆರೋಪಿ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಮತ್ತೊಮ್ಮೆ ಸಿಎಂ ಆಸೆ ಬಿಚ್ಚಿಟ್ರ ಡಿಕೆ ಶಿವಕುಮಾರ್. ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆಗೆ ಸಿದ್ದು ಹೇಳಿದ್ದೇನು ನೋಡೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಮತ್ತೊಮ್ಮೆ ಸಿಎಂ ಆಗುವ ಕನಸನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಿಚ್ಚಿಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನಲ್ಲಿ ನಡೆದ ಕೆಂಪೇಗೌಡ ಜಯಂತಿ ಒಕ್ಕಲಿಗರ ಸಮಾವೇಶದಲ್ಲಿ ಮುಂದಿನ ದಿನಗಳಲ್ಲಿ ಸಮುದಾಯಕ್ಕೆ ಅನೇಕ ಅವಕಾಶಗಳು ಬರಲಿವೆ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ನಮ್ಮ ಸಮುದಾಯದ ನಾಯಕರುಗಳನ್ನ ತಯಾರು ಮಾಡಬೇಕಿದೆ. ಕಿಟಕಿ ಬಾಗಿಲು ತೆರೆದು ಮನೆ ಬಾಗಿಲಿಗೆ ಬೆಳಕು ಬರ್ತಿದೆ. ಮನೆ ಬಾಗಿಲಿಗೆ ಬರುವ ಲಕ್ಷ್ಮಿಯನ್ನ ಸರಿಯಾಗಿ ಮನೆಗೆ ಸೇರಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಇನ್ನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನಲ್ಲಿ ನಡೆದ ಒಕ್ಕಲಿಗರ ಸಮಾವೇಶದಲ್ಲಿ ಶ್ರೀಗಳಿಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಸಮಾಜಕ್ಕೆ ಸಮರ್ಥ ನಾಯಕರನ್ನ ನೀಡಬೇಕೆಂಬ ಆಸೆ ನಿಮ್ಮಲ್ಲೂ ಇದೆ, ಒಂದು ಛಲ ಇದೆ. ಇದಕ್ಕೆ ನಿಮ್ಮ ಆಶೀರ್ವಾದ ಬೇಕಾಗಿದೆ. ಈ ಮಾತನ್ನ ಶ್ರೀಗಳಿಗೆ ಕೈ ಮುಗಿದು ಹೇಳ್ತಿದ್ದೀನಿ. ಶ್ರೀಗಳು ಮುಚ್ಚಿಡಲಿ ಇಲ್ಲ ವಾಪಸ್ ಓಡಿಸಲಿ ಅವರಿಗೆ ಬಿಟ್ಟಿದ್ದು. ಈ ಡಿಕೆ ಶಿವಕುಮಾರ್ ನಿಮ್ಮ ಮಗ, ಕಷ್ಟ ಕಾಲದಲ್ಲಿ ನನ್ನ ಜೊತೆ ಇದ್ದೀರಾ ಅಂತ ಹೇಳಿದ್ರು. ಕೊಡಗಿನಲ್ಲಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರ ಪ್ರತಿಭಟನೆ ಹಾಗೂ ಕಪ್ಪು ಬಾವುಟ ಪ್ರದರ್ಶಿಸಿದ್ದಕ್ಕೆ ವಿಪಕ್ಷ ನಾಯಕ ಕಿಡಿಕಾರಿದ್ರು. ಬಿಜೆಪಿ ಹತಾಶೆಯಿಂದ ಪ್ರತಿಭಟನೆ ನಡೆಸ್ತಾ ಇದೆ ಅಂತ ಮಡಿಕೇರಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನೆ ಮಾಡಲು ಶುರು ಮಾಡಿದ್ರೆ ಯಾರಿಗೆ ಏನು ಮಾಡೋದಕ್ಕೆ ಆಗಲ್ಲ. ದುಡ್ಡು ಕೊಟ್ಟು ಕಾರ್ಯಕರ್ತರನ್ನು ಕರೆಸಿ ಪ್ರತಿಭಟನೆ ಮಾಡಿಸುತ್ತಿದ್ದಾರೆ ಅಂತ ಕೊಡಗಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪಿಸಿದ್ರು. ಕೊಡಗಿನಲ್ಲಿ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ರು. ನಾವು ಬಹಳಷ್ಟು ಬಾರಿ ಟಿಪ್ಪು ಜಯಂತಿ ಮಾಡಿದ್ದೇವೆ. ಅದಾದ ಮೇಲೆ ಬಹಳಷ್ಟು ಬಾರಿ ಕೊಡಗಿಗೆ ಬಂದಿದೆ. ಆವಾಗ ಬಿಜೆಪಿ ಕಾರ್ಯಕರ್ತರು ಸತ್ತು ಹೋಗಿದ್ರ. ಕಳಪೆ ಕಾಮಗಾರಿ ಮುಚ್ಚಿಡಲು ಪ್ರತಿಭಟನೆ ನಾಟಕ ಆಡ್ತಿದ್ದಾರೆ. ಇನ್ನು ರಾಮನಕೊಲ್ಲಿ ಗ್ರಾಮದಲ್ಲಿ ಅತ್ಯಂತ ಕಳಪೆ ಸೇತುವೆ ಕಟ್ಟಿದ್ದಾರೆ. ಇದರಿಂದ ಆ ಭಾಗದಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಮತ್ತೊಮ್ಮೆ ಸಿಎಂ ಆಗಲಿ ಹೇಳಿಕೆಗೆ ಬಳ್ಳಾರಿಯಲ್ಲಿ ಸಾರಿಗೆ ಸಚಿವ ಬಿ ಶ್ರೀರಾಮುಲು ಸ್ಪಷ್ಟನೆ ನೀಡಿದ್ದಾರೆ. ನಾನು ಎಂದೂ ಹೊಂದಾಣಿಕೆ ರಾಜಕಾರಣವನ್ನು ಮಾಡಿಲ್ಲ. ಪಕ್ಷದ ಸಿದ್ಧಾಂತಗಳ ಮೇಲೆ ಚುನಾವಣೆ ಎದುರಿಸುತ್ತಿದ್ದೇನೆ. ಹಿಂದೂಗಳ ನಾಯಕರು ಬಿಜೆಪಿಗೆ ಬರಲೆಂದು ಹೇಳಿದ್ದೇನೆ. ಈ ಬಗ್ಗೆ ರಾಜ್ಯಾಧ್ಯಕ್ಷರಿಗೆ ಸ್ಪಷ್ಟೀಕರಣ ನೀಡಿದ್ದೇನೆ ಅಂತ ತಿಳಿಸಿದ್ರು. ಸಿದ್ದರಾಮಯ್ಯ ಬಿಜೆಪಿಗೆ ಬರೋದ್ರಿಂದ ದೊಡ್ಡ ಶಕ್ತಿ ಬರಲಿದೆ. ಅಲ್ಲದೆ ಕುರುಬ ಸಮುದಾಯದಿಂದ ಹಲವರು ಸಚಿವರಾಗಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಬಿಜೆಪಿಗೆ ಬರಲಿ ಅಂತ ಸಚಿವ ಶ್ರೀರಾಮುಲು ಹೇಳಿದ್ರು. ಬಿಜೆಪಿ ಚುನಾವಣಾ ಸಮಿತಿಯಲ್ಲಿ ಯಡಿಯೂರಪ್ಪಗೆ ಸ್ಥಾನ ಸಿಕ್ಕಿರೋದ್ರಿಂದ ಬಿಎಸ್ವೈ ಕಾವೇರಿ ನಿವಾಸಕ್ಕೆ ತೆರಳಿ ಅರುಣ್ ಸಿಂಗ್ ಅಭಿನಂದಿಸಿದ್ರು. ಬೆಂಗಳೂರಿನ ಕುಮಾರಕೃಪಾ ರಸ್ತೆಯಲ್ಲಿರುವ ಕಾವೇರಿ ನಿವಾಸಕ್ಕೆ ತೆರಳಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅಭಿನಂದನೆ ಸಲ್ಲಿಸಿದ್ರು. ಬಿಎಸ್ವೈ ಉನ್ನತ ಮಟ್ಟದ ಸಮಿತಿಯ ಸದಸ್ಯರಾಗಿರುವುದರಿಂದ ಪಕ್ಷಕ್ಕೆ ದೊಡ್ಡ ಮಟ್ಟದ ಶಕ್ತಿ ಮತ್ತು ಲಾಭ ಬಂದಿದೆ ಅಂತ ಅರುಣ್ ಸಿಂಗ್ ಹೇಳಿದ್ರು. ಬಿಎಸ್ ಯಡಿಯೂರಪ್ಪರ ರಾಜಕೀಯ ಅನುಭವ ಪಕ್ಷಕ್ಕೆ ಲಾಭ ತಂದಿದೆ. ಬಿಎಸ್ವೈರಿಂದ ಕರ್ನಾಟಕವಲ್ಲದೆ ದಕ್ಷಿಣ ಭಾರತಕ್ಕೆ ಲಾಭ ಸಿಗುತ್ತೆ ಅಂತ ಅರುಣ್ ಸಿಂಗ್ ಹೇಳಿದ್ರು. ಸರ್ಕಾರಿ ನೌಕರಿ ಸೇರಲು ಯುವತಿಯರು ಮಂಚ ಹತ್ತಬೇಕು ಎಂದಿದ್ದ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆಕ್ರೋಶದ ಕಿಚ್ಚು ಹೊತ್ತಿದೆ. ಕೊಪ್ಪಳದಲ್ಲಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆ ಮಾಡಿ ಪ್ರಿಯಾಂಕ್ ಖರ್ಗೆ ಫೋಟೋಗೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶ ಹೊರಹಾಕಿದ್ರು. ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಭಾವಚಿತ್ರ ಸುಟ್ಟು ಹಾಕಿ ಖರ್ಗೆ ಹೇಳಿಕೆಗೆ ವಿರೋಧ ವ್ಯಕ್ತಪಡಿಸಿದ್ರು. ಪ್ರಿಯಾಂಕ್ ಖರ್ಗೆ ಕ್ಷಮೆ ಕೇಳುವಂತೆ ಕಾರ್ಯಕರ್ತೆಯರು ಆಗ್ರಹಿಸಿದ್ರು.